ನಡಿಯಕ್ಕ ಹೇಳೋಣ ಕವಿತಾ ಕೈಗೆ. ಅಯ್ಯಮ್ಮಂದು ಎಂಥ ಬುದ್ಧಿ ಅಂತ ಗೊತ್ತಾಗ್ಲಿ. ಅಯ್ಯಮ್ಮ ನಮ್ಮ ಅತ್ತೆದು ಒಳ್ಳೆ ಬುದ್ಧಿ ಅಲ್ಲ ಅಂತೇಳಿ, ಒಳ್ಳೆ ಬುದ್ಧಿ ಇಲ್ಲ ನಮ್ಮ ಅತ್ತೆ ತಗೆ ಅಂತ ಹೇಳೋಣ ನಡಿ ಕವಿತಾ ಕೈಗೆ. ಏನೇ ನಿಮ್ಮ ಅಮ್ಮ ಬಂದಿದ್ಲಲ್ಲ, ಹೋಗಕ್ಕಿಲ್ವಿ? ಯಾಕೆ ಇಲ್ಲೇ ಇದೀಯಾ? ನಿಮ್ಮ ಅಮ್ಮ ಬಂದಿತ್ತಲ್ಲ, ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಕ್ಕ ಇನ್ನೂ ಹೋಗಲ್ಲ ಕಣಕ್ಕ, ಇನ್ನೂ 9 ತಿಂಗಳ ತನಕ ಹೋಗಲ್ಲ. ಡೆಲಿವರಿ ಆದಮೇಲೆ ಒಂದೇ ಸತಿ ನಾನು ಹೋಗೋದು. ನಾನು ಅಷ್ಟೇ, ಕೆಂಪಿನೂ ಅಷ್ಟೇ, ಇಬ್ಬರಳು ಒಂದೇ ಸತಿ ಆವಾಗಲೇ ಹೋಗೋದು. ಅಲ್ಲೇವರೆಗೂ ನಾವು ಇನ್ನೂ ಹೋಗಲ್ಲ. 9 ತಿಂಗಳ ತನಕ ಬಿಟ್ಟು ಹೋಗ್ಬಿಟ್ರೆ ಮನೆಯಾಗೆ ಏನಿಲ್ಲ, ಎಲ್ಲ ಬೇಡಲ್ಲಾಗ್ಬಿಡುತ್ತೆ. ಅಯ್ಯಯ್ಯಯ್ಯಯ್ಯೋ, ಇಷ್ಟು ದಿನ ನೀವೇ ಇದ್ರೇನಿ ಮನೆಯಲ್ಲೆಲ್ಲ ಬೇಡಲ್ಲಾಗುತ್ತೆ ಎಂಬಕ್ಕೆ ನಮ್ಮ ಚಿಕ್ಕಮ್ಮೆಲ್ಲ ಉಳಿಸ್ಕೊಂಡು ಹೋಗಿಲ್ವೇನಿ? ನಮ್ಮ ಚಿಕ್ಕಮ್ಮಿರೋದಕ್ಕೆ ಉಳಿಸ್ಕೊಂಡು ಹೋಗ್ತಾ ಐತೆ. ಅವ್ಯಾಕ ಕಳೀತಾ ಇರೋದನ್ನ ಉಳಿಸೋದಕ್ಕೆ ಬಂದಿದ್ದೀವಿ. ನಿಮ್ಮ ಚಿಕ್ಕಮ್ಮ ಉಳಿಸ್ತಾ ಇಲ್ಲ, ಅವರೆಲ್ಲ ಪಡ್ಕೊಳ್ತಾ ಇದ್ದಾರೆ. ಅದು ನಿಮಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಚಿಕ್ಕಮ್ಮ ಒಳ್ಳೆಯವರು ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಚಿಕ್ಕಮ್ಮನ ಹತ್ರ ಎಂಥ ಬುದ್ಧಿ ಐತೆ ನಿಮಗೆ ಗೊತ್ತಿಲ್ಲ ಅಕ್ಕ. ನಮ್ಮ ಚಿಕ್ಕಮ್ಮ ಇರೋದಕ್ಕೆ ಇವತ್ತು ಈ ಮನೆ ಉಳಿದಿರೋದು. ನಮ್ಮಮ್ಮ ಸತ್ತಾಗ ನೀನು ಬಂದಿದ್ದೇನೆ ನಮ್ಮನ್ನೆಲ್ಲ ನೋಡ್ಕೊಂಬೋದಕ್ಕಾಗಲಿ, ನಮ್ಮ ಅಣ್ಣವ್ರನ್ನೆಲ್ಲ ನೋಡ್ಕೊಂಬೋದಕ್ಕಾಗಲಿ, ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪನ ಮದುವೆ ಆಗೋದಕ್ಕೇ ಇವತ್ತು ನಮ್ಮ ಮನೆ ಉಳಿದಿರೋದು. ನಮ್ಮ ಚಿಕ್ಕಮ್ಮ ಆಗಿರೋದಕ್ಕೆ ಈ ಮನೆ ನೋಡ್ಕೊಂಡೈತೆ. ನಿನಗೇನು ಗೊತ್ತು? ಯಾಕ ಅಯ್ಯಮ್ಮ ಒಳ್ಳೇದಲ್ಲ. ನಿನ್ನ ಹತ್ರ ನಾ ಎಸ್ಸಂಗೆ ಮಾತಾಡುತ್ತೆ ಅಷ್ಟೇನೆ. ನಿನ್ನ ಯಾಕೊತ್ತೆ ಇಲ್ಲಿ ಕರ್ಕೊಂಬಂದಿರೋದು? ಈ ಮನೆ ಹೆಣ್ಮಗಳು ಆಸ್ತಿ ಕೇಳಲಿ, ಈ ಮನೆ ಹೆಣ್ಮಗಳು ಒಡವೆ ದುಡ್ಡು ಎಲ್ಲ ಕೇಳಿ ಇಸ್ಕೊಂಬ್ಲಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿರೋದು. ಯಾಕ ನಂಬೇಡ ಅಯ್ಯಮ್ಮನ ಏನೇ ಅಂದ್ರೂ. ಬೇಕಾದ್ರೆ ಫೋನ್ನಾಗಿರೋದ ನೋಡು. ಅಯ್ಯಮ್ಮ ಈ ಆಸ್ತಿ ಎಲ್ಲ ಪಡ್ಕೋಬೇಕು. ಅವರಿಬ್ರು ನಿಮ್ಮ ಅಣ್ಣ ಇಬ್ರಲ್ದು ಮದುವೆ ಆಗಬಾರ್ದು. ಆಸ್ತಿ ಎಲ್ಲ ನನಗೆ ಆಗಬೇಕು, ನಮ್ಮ ಅಣ್ಣಗೂ ನನ್ನ ತಮ್ಮಗೂ ಆಗಬೇಕು ಅಂತ ಹೇಳಿ ಅಯ್ಯಮ್ಮ ಆಸೆಗೈತೆ. ನೀವೇನು ಹೇಳಿದ್ರು ನಂಬಲ್ವೇ ನಮ್ಮ ಚಿಕ್ಕಮ್ಮನ ಬಗ್ಗೆ ನಾನು? ನಮ್ಮ ಚಿಕ್ಕಮ್ಮ ಅವತ್ತು ಕೈ ಹಿಡ್ದೈತಿ. ಇವತ್ತು ನೀವು ಬಂದಿದ್ದೀರಾ ಅಂತೇಳಿ ನಮ್ಮ ಚಿಕ್ಕಮ್ಮನ ನನ್ನ ಕೈ ಬಿಟ್ಬಿಟ್ರೆ ಆಯ್ತಲ್ಲ. ಅವತ್ತು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ. ನಮ್ಮ ಮನೆ ಉಳ್ದಿರೋದೇನೆ ಅವರಿಂದ. ನಾವು ಅವತ್ತು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ, ಗೊತ್ತಿರಲಿಲ್ಲ ನಮಗೆ ಅಡುಗೆ ಮಾಡೋಕ್ಕೆ. ನಾನು ಏನೋ ಓದ್ಕೊಂಡಿದ್ದವಳು, ಅಷ್ಟು ಚೆನ್ನಾಗಿ ನೋಡ್ಕೊಂಡೈತೆ ಅಂದಮೇಲೆ ನಮ್ಮ ಮದುವೆ ಮಾಡಿಕೊಡ್ತು. ಬಾರಮ್ಮ ಹೆಣ್ಮಗಳು ಮನೆಗೆ ಅಂತೇಳಿ ಬಂದು ಕರ್ಕೊಂಬಂತು. ಎಷ್ಟು ಖುಷಿ ಆಯಿತು ಗೊತ್ತಾ ನಮ್ಮ ಚಿಕ್ಕಮ್ಮ ಕರ್ಕೊಂಬಂದಿದ್ದಕ್ಕೆ. ನೀವು ಒಂದು ದಿವಸನಾದರೂ ಫೋನ್ ಮಾಡಿದ್ರೇನೆ ಈ ಮನೆ ಸೊಸೆರಾಗಿ ನೀವು. ಇವಾಗ ಮನೆ ಹೆಣ್ಮಗಳು ಬಂದರೆ ಎಲ್ಲೆಲ್ಲ ತಗೊಂಡೋಗ್ಬಿಡ್ತಾಳೋ, ಎಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾಳೋ ಆಸ್ತಿನ ಅಂತ ಹೇಳಿ ನಾನು ಅರ್ಧ ಭಾಗ ಬರೋವರೆಗೂ ನಾನು ಬಿಡೋದಿಲ್ಲ. ಹೆಣ್ಮಕ್ಳಿಗೂ ಆಸ್ತಿಗೆ ಎಕ್ಕೈತಿ ಇವಾಗ. ಎಲ್ಲ ಪ್ರತಿಯೊಂದು ಮನೆಯಾಗಲಿ ಹೊಲ ಮನೆ ಒಡವೆ ದುಡ್ಡು ಎಲ್ಲದ್ರಾಗೂ ಹೆಣ್ಮಕ್ಳಿಗೆ ಇವಾಗ ಭಾಗ ಐತೆ. ನಾನು ಮಾತ್ರ ಬಿಡೋದಿಲ್ಲ, ಏನೇ ಆದರೂ ಸರಿ. ತಗೊಳ್ರಿ ಅಕ್ಕ, ಭಾಗ ತಗೊಳ್ಳೋರ್ನ ನಾನು ಬೇಡ ಅಂತ ಹೇಳಿಲ್ಲ. ಆದ್ರೆ ನಿಮ್ಮ ಚಿಕ್ಕಮ್ಮನ ಬುದ್ಧಿ ತಿಳ್ಕೊಳ್ರಿ ಅಂತ. ನಿಮ್ಮ ಅಣ್ಣಂದ್ರಿಬ್ರು ಮದುವೆ ಆಗಬಾರ್ದು ಅಂತ ತುಂಬ ಆಸೆಗಿತ್ತು. ಆಗಬಾರ್ದು ಅಂತ ಅಂದ್ಕೊಂಡಿತ್ತು, ಆಗೋದಿಲ್ಲ ಅಂತ ಹೇಳಿ ಅಲ್ಲೇ ಒಂದು ಕಾನ್ಫಿಡೆನ್ಸಲ್ಲಿತ್ತು ನಿಮ್ಮ ಚಿಕ್ಕಮ್ಮ. ನೀನಾದರೆ ಹೆಣ್ಮಗಳು ಮನೆ ಹೆಣ್ಮಗಳು ಮದುವೆ ಮಾಡಿ ಕಳಿಸ್ಲೇಬೇಕು. ಇಲ್ಲಿದ್ಬಿಟ್ರೆ ಮತ್ತೆ ಅವಳಿಂದ ನನಗೆ ತೊಂದರೆ ಆಗುತ್ತೆ ಅಂತೇಳಿ ನೀನು ಮದುವೆ ಮಾಡಿ ಕಳಿಸಿದ್ರು. ಅದಕ್ಕೆ ನಿಮಗೆ ಖುಷಿ ಆಗ್ತೈತೆ. ನಿಮ್ಮಣ್ಣವ್ರ ಮದುವೆ ಆಗಲಿ ಅಂತ ಹೇಳಿ ನಿಮ್ಮ ಚಿಕ್ಕಮ್ಮ ಏನು ಯಾವತ್ತೇನು ಅವ್ರು ಕಷ್ಟಪಟ್ಟಿಲ್ಲ. ಸುಮ್ಮನೆ ನಿಮ್ಮ ಎದುರಿಗೆ ಮಾವನ ಎದುರಿಗೆ ತೋರಿಸ್ಕೊಳಕ್ಕೆ ಅವರು ಹಂಗೆ ಹೇಳಿದಾರೆ ಅಷ್ಟೇ. ನಮ್ಮ ಚಿಕ್ಕಮ್ಮಗಿಲ್ಲ ದೇವಸ್ಥಾನಕ್ಕೆ ಹೋಗೈತೆ ಅಂತ ಹೇಳಿ ಫಿಟ್ಟಿಂಗ್ ಇಡಕ್ಕೆ ಬಂದಿದ್ದೀರಾ ನೀವು? ಫಿಟ್ಟಿಂಗ್ ಇಡಬೇಡ್ರಿ ನೋಡಿ, ಹೇಳಿರ್ತೀನಿ. ನನಗೆಲ್ಲ ಗೊತ್ತಾಗೈತೆ. ಇದನ್ನು ಕೇಳಿಸ್ಕೊಳ್ರಿ. ನಿಮ್ಮ ಚಿಕ್ಕಮ್ಮನ ಮನಸ್ಸಲ್ಲಿ ಏನೇನೈತೆ, ನಿಮ್ಮ ಚಿಕ್ಕಮ್ಮ ಹೆಂಗೆ ಮಾತಾಡಿದ್ದಾರೆ ಅಂತೇಳಿ ಈ ಫೋನಲ್ಲಿರೋ ರೆಕಾರ್ಡ್ ಎಲ್ಲ ಕೇಳಿಸ್ಕೊಳ್ಳಿ. ಮದುವೆ ಆಗಬಾರ್ದು, ನಿಮ್ಮ ಅಣ್ಣಂದ್ರಿಬ್ರದ್ದು ಮದುವೆ ಆಗಬಾರ್ದು ಅಂತ ಹೇಳಿ ಕಾಯ್ತಾ ಇದ್ರು ಅವರು. ಇಲ್ಲಿ ನೋಡು ಅಕ್ಕ, ನಾನು ಇವರಿಬ್ರದ್ದು ಮದುವೆ ಆಗಬಾರ್ದು ಅಂತಿದ್ದೆ. ಆಗಬಾರ್ದು ಇವರಿಬ್ರದ್ದು ಮದುವೆ ಅಂತ ಇದ್ದೆ. ತುಂಬ ಆಸೆಗಿದ್ದೆ. ಏನು ಮಾಡಲಿ, ಇವೆರಡು ಬಂದು ಆಗಿಬಿಟ್ವು. ನಾನು ನೋಡಿ ಮದುವೆ ಮಾಡೋದಾದರೆ ನಾನು ಅವ್ರಿಗೆ ಎಷ್ಟೋ ಮದುವೆ ಇಷ್ಟೊತ್ತಿ ಸೆಟ್ ಆಗವು. ಆದರೆ ನಾನು ಆಗೋದಕ್ಕೆ ಬಿಡಲಿಲ್ಲ. ಈ ಮದುವೆ ಎಲ್ಲ ಕ್ಯಾನ್ಸಲ್. ಇವಾಗ ಏನೂ ಇಲ್ದವ್ರಿಗೆ ಹೆಣ್ಣು ಕೊಡ್ತಾರೆ. ನಮ್ಮದು ಹೊಲ ಮನೆ ಇಷ್ಟೊಂದು ಅಡವೆ ಆಸ್ತಿ ಇಟ್ಕೊಂಡು ನಮ್ಮಂಥವ್ರಿಗೆ ಹೆಣ್ಣು ಕೊಡಲ್ವಾ? ಕೊಡ್ತಾರೆ. ಎಲ್ಲ ಸೆಟ್ ಆಗವು. ನಾನು ಇವಾಗ ಲಕ್ಷ್ಮಕ್ಕನಿಗೆ ಹೇಳಿ ಬಂದಿದ್ದೆ, ಕೊಡಬೇಡ ಅಂತ ಒಳೊಂದೊಳಗೇನೆ. ಕೊಡಬೇಡ ಅಕ್ಕ, ನಿನ್ನ ಮಕ್ಕಳು ಓದ್ತವೆ, ಚೆನ್ನಾಗಿದ್ದಾವೆ, ಯಾರಿಗಾದ್ರೂ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ನಾನೇ ಹೋಗಿ ಹೇಳಿ ಬಂದಿದ್ದೆ ಕಣಕ್ಕ ಜಯ ಆಂಟಿ. ಯಾಕೆ ಸುಳ್ಳು ಹೇಳಬೇಕು? ಇವತ್ತು ನಾನು ಎಲ್ಲರಿಗೂ ಹಿಂಗೆ ಹೇಳ್ಕೊಂಬಂದಿದ್ದೀನಿ. ನಾನು ಯಾವ ಮದುವೆನೂ ಸೆಟ್ ಆಗಬಾರ್ದು ಅಂತ ಹೇಳಿ ನಾನೇ ಹೇಳಿ ಕಿತಾಪತಿ ಮಾಡಿ ಈ ಮದುವೆಗಳೆಲ್ಲ ಕ್ಯಾನ್ಸಲ್ ಮಾಡಿದ್ದು ನಾನೇ. ಇದೇನಿದು? ಇದೇನು ಹಿಂಗೆ ತೋರಿಸ್ತಾ ಇದೆಯಾ? ಕೇಳಿಸ್ಕೊಳ್ರಿ ಅಕ್ಕ, ನಿಮ್ಮ ಚಿಕ್ಕಮ್ಮನ ನೀವು ತುಂಬ ನಂಬಿದ್ರಲ್ಲ, ಕೇಳಿಸ್ಕೊಳ್ರಿ. ನಾವು ಬಿಡು ಹೋಗ್ಲಿ. ಅಯ್ಯೋ, ಬಂದಿದ್ದ ತಕ್ಷಣ ಇದೆಲ್ಲ ಯಾಕೆಲ್ಲ ಮುಂದೆ ಹಿಂಗೆ ಹಾಕ್ಬಾರ್ದು. ಸುಮ್ಮನೆ ನಿಮ್ಮ ಮುಂದೂ ಯಾಕೆ ಇವೆಲ್ಲನ ಸುಮ್ಮನೆ ಆಗ್ಲೆಲ್ಲ ಎಲ್ಲರಿಗೂ ತೋರಿಸ್ಕೊಂಡೇನು ಅಂತೇಳಿ ಸುಮ್ಮನಿದ್ವಿ. ಆದರೆ ನೀವು ಅವ್ರನ್ನ ತುಂಬ ನಂಬಿದ್ದೀರಾ. ಅವ್ರು ಮೋಸ ಮಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೋಡಿ, ಕೇಳಿಸ್ಕೊಳ್ಳಿ.
ಕೇಳಿಸ್ಕ್ಯಾ ಅವತ್ತೆ ಬೋಲು ಒಳ್ಳೇದಲ್ಲ. ವೇದಂದು ಮದುವೆ ಆಗಬಾರ್ದು ಅಂತಿತ್ತು. ವೇದಂದು ಮದುವೆ ಆಗಬಾರ್ದು, ದೇವಣ್ಣಂದು ಮದುವೆ ಆಗಬಾರ್ದು ಅಂತ ಕಾಯ್ತಿತ್ತು. ಈ ಮನೆ ಹೆಣ್ಮಗಳು ಅವಳೇನು ಹೆಂಗ ಹೋಗ್ಬಿಟ್ಲು ಮದುವೆ ಆಗಿ. ಅವಳು ಮದುವೆ ಆಗಿದೆ ನನಗೇನೇನು ಅವಳಿಂದ ಏನೇನಿದ್ದೇ ಇಲ್ಲ. ಅವಳು ಹೆಂಗ ಮದುವೆ ಆಗಿ ಹೋದ್ಲು. ಅವಳು ಅಲ್ಪ ಸ್ವಲ್ಪ ಮಾತಾಡಿಸ್ಕೊಂಡು ಹಾಗಿದ್ದೀನಿ ಕಣಕ್ಕ. ನನಗೇನು ಇವರಿಬ್ರದ್ದು ಮದುವೆ ಆಗಬಾರ್ದು, ನನಗೆ ಮಕ್ಕಳಾದರೆ ಸಾಕು. ನನಗೆ ಮಕ್ಕಳಾಗ್ಬಿಟ್ರೆ ಎಲ್ಲ ನನ್ನ ಮಕ್ಳಿಗೆ ಆಗುತ್ತೆ ಆಸ್ತಿ. ಇವರಿಬ್ರಿಗೂ ಮದುವೆ ಆಗಿಬಿಟ್ರೆ ಮತ್ತೆ ಇವ್ರಿಗೆ ಮಕ್ಕಳಾಗ್ತವೆ, ಇವರಿಗೆಲ್ಲ ಆಸ್ತಿ ಭಾಗ ಕೊಡಬೇಕಾಗುತ್ತೆ. ಇವಾಗ ಒಂದು ರೊಟ್ಟೆ ಒಬ್ಬರು ತಿಂಬೋದಕ್ಕೂ ಅದ್ರಲ್ಲಿ 4 ಭಾಗ ಮಾಡೋದಕ್ಕೂ ವ್ಯತ್ಯಾಸ ಐತಲ್ಲಕ್ಕ. ಅದಕ್ಕಾಗಿನ ಆ ಆಸ್ತಿ ಎಲ್ಲನ ನನ್ನ ಮಕ್ಳಿಗೆ ಆಗಬೇಕು ಅಂತಲೇ ನಾನು ಈ ಮದುವೆಗಳೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೆ. ಏನು ಮಾಡಲಿ ಆಗ್ಬಿಡ್ತು. ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಆಗಬಾರ್ದು ಅಂದ್ಕೊಂಡಿದ್ದೆ. ಅವ್ರ ಬುದ್ಧಿ ಗೊತ್ತಿಲ್ಲ ನಿಮ್ಗಿನ್ನೂ. ಎಷ್ಟೆಲ್ಲ ಮನ್ಸು ಕೆಟ್ಕಲ್ ಮುಂದೆ ಒಳ್ಳೆಯವ್ರ ಥರ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಮಾತಾಡ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಎಷ್ಟು ಕೆಟ್ಟದ್ದೈತೆ, ಎಷ್ಟು ಅವರು ಇವಾಗ ನಿಮ್ಮನ್ನೆಲ್ಲ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ನಿಮ್ಮ ಅಣ್ಣವ್ರನ್ನ ನೋಡಿ ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ನಿಮ್ಮ ಅಣ್ಣವ್ರಿಗೆ ಎಷ್ಟು ಕೆಟ್ಟದ್ದು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಮನಸ್ಸಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ. ಬಾಯಲ್ಲಿ ಮಾತಾಡಿದ ತಕ್ಷಣ ಅವ್ರು ಒಳ್ಳೆಯವರಪ್ಪ ಅಂತ ನೀವು ತಿಳ್ಕೊಂಡಿದ್ದೀರಾ. ಯಾಕಂತಂದರೆ ಹಾಗೆ ಕವಿತಾ ಹೀಗೆ ಕಣೆ ಅಂತ ಹೇಳಿ ನಿಮ್ಮನ್ನ ಸ್ವಲ್ಪ ಹೊಗಳ್ತಾರಲ್ಲ, ಸ್ಟ್ಯಾಂಡರ್ಡಾಗಿ ಸ್ವಲ್ಪ ಮಾತಾಡಿ ಹೊಗಳ್ತಾರಲ್ಲ, ಅದಕ್ಕೆ ನಮ್ಮ ಚಿಕ್ಕಮ್ಮ ಒಳ್ಳೆಯವರು ಅಂತ ನಿಮಗೆ ಅನ್ನಿಸ್ತಾ ಐತೆ. ಆದರೆ ಅವ್ರ ಮನಸ್ಸಲ್ಲಿ ಎಷ್ಟು ಕೆಡ್ಕೈತೆ ಅಂತ ಗೊತ್ತಿಲ್ಲ. ಅವ್ರ ಮಾತು ಮಾತ್ರ ಸಿಹಿ ಅಂತ ಮಾತು. ಆದರೆ ಮನಸ್ಸಲ್ಲಿ ಎಷ್ಟು ಕಹಿ ಐತೋ ಗೊತ್ತಿಲ್ಲ. ತುಂಬ ಕಹಿ ಐತೆ. ಯಾವುದೇ ಕಾರಣಕ್ಕೂ ನಿಮ್ಮ ಚಿಕ್ಕಮ್ಮನ ನಂಬಿದ್ರೆ ನೀವು ಹಾಳಾಗಿ ಹೋಗ್ತೀರಾ. ನಿಮ್ಮ ಅಣ್ಣರಿಗೆ ಎಷ್ಟು ಕೆಟ್ಟದ್ದು ಮಾಡಬೇಕು ಅಂತ ಹೇಳಿ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಇಂಥದ್ದು ಮಾತ್ರ ನಂಬಕ್ಕೆ ಹೋಗ್ಬಾರ್ದು. ಅವರು ಮನಸ್ಸಲ್ಲಿ ಒಂದು ಇಟ್ಕೊಂಡು ಬಾಯಲ್ಲಿ ಒಂದು ಮಾತಾಡ್ತಾರೆ. ಹಿಂದೆಗಡೆ ಹೋಗಿ ಈ ಮನೆ ಹೆಣ್ಮಗಳಿದ್ಲು ಅವಳು ಹಾಳಾಗಿ ಹೋಗ ಅಂತವಳು ಇಂಥವಳು ಅವಳು ಬಂದು ಇಲ್ಲಿ ಸೇರ್ಕೊಂಡವಳೆ ಅಂತ ಬೇಕಾದ್ರೆ ನಿಮ್ಮನ್ನು ಹೋಗಿ ಹಿಂದೆಗಡೆ ಬೈಕೊಳ್ತಾರೆ, ಮುಂದೆಗಡೆ ಹೊಗಳ್ತಾರೆ ನಿಮ್ಮನ್ನು ಅಷ್ಟೇನೆ. ಏನು ಮಾಡಲಿ, ಆಗಬಾರ್ದು ಅಂತ ಹೇಳಿ ತುಂಬ ಕಾಯ್ತಿದ್ದೆ. ಆಗೋಗ್ಬಿಡ್ತು. ನನಗೆ ಅದಕ್ಕೆ ತುಂಬ ಬೇಜಾರಾಯಿತು. ಆಗಬಾರ್ದು ಇವರಿಬ್ರು ಮದುವೆ ಅಂತ ಅಂದ್ಕೊಂಡಿದ್ದೆ ಅಕ್ಕ. ಆಗಿದ್ದಕ್ಕೆ ನನಗಂತೂ ಎಷ್ಟು ಇವಾಗ ಬೇಜಾರಾಗೈತೆ. ಆದರೂ ಇವರಿಬ್ರಿಗೆ ಮಕ್ಕಳಾಗಬಾರ್ದು. ಆದರೂ ಪರವಾಗಿಲ್ಲ, ಮದುವೆನೋ ಆಯಿತು, ಇವರಿಬ್ರಿಗೂ ಮಕ್ಕಳಾಗಬಾರ್ದು. ಇವಳು ನೋಡು, ಇವಳು ಇಲ್ಲಿ ಬತ್ತಾಳಲ್ಲ ನಿಮ್ಮ ಅಪ್ಪ ಇಂತಕ್ಕೆ ಕಿಟ್ಟಣಯ್ಯ ಅಂತ ಬತ್ತಾಳಲ್ಲ ಯಾವಾಗ್ಲೂ. ಇವಳು ಬುದ್ಧಿ ಎಂಥದಂತ ತಿಳ್ಕ. ಆಂಟಿ ಅಂತೀಯಲ್ಲ, ಆಂಟಿ ಬುದ್ಧಿ ಎಂಥದಂತ ನೀನು ತಿಳ್ಕ. ನೋಡು ಇವಳು ನೋಡು ಯಾವಾಗ್ಲೂ ಕಿಟ್ಟಣಯ್ಯ ನಮ್ಮ ಅಣ್ಣಯ್ಯ ಅಂತ ತುಪ್ಪ ಸೋರಿಸ್ಕೊಂಡು ಬರ್ತಾಳಲ್ಲ, ಇವಳು ಬುದ್ಧಿ ಎಂಥದ್ದಂತ ತಿಳ್ಕ. ಮತ್ತೆ ಆಗಲ್ಲ, ಸುಮ್ಮನಿರು, ಮಕ್ಳಿನ ಆಗಲ್ಲ. ಇವರಿಬ್ರಿಗೂ ಆಗಲ್ಲ ಬಿಡು. ಇವಳು ನೋಡು ಕೆಂಪಿ, ಅವಳು ನೋಡು, ಅವಳಿಗೆ ಯಾವತ್ತೂ ಗೊತ್ತಾಗಲ್ಲ. ಇವಳಿಗಿನ್ನೇನು, ಇವಳಿಗೂ ಆಗಲ್ಲ, ಸುಮ್ಮನಿರು, ಮಕ್ಕಳೇನ ಆಗಲ್ಲ. ಮಕ್ಕಳಾಗ್ಲಿಲ್ಲ ಅಂದರೆ ವಾಸೆ ಆಗಲ್ಲ, ಸುಮ್ಕಿರು, ಮಕ್ಕಳೇನ ಆಗಲ್ಲ ಬಿಡು. ಮಕ್ಕಳಾಗ್ದಿದ್ರೊಟ್ಟೆ ಏನು, ಇವು ಮದುವೆನ ಆಗೈತೆ, ಮಕ್ಕಳಾಗಲ್ವಲ್ಲ ಬಿಡು. ಮಕ್ಕಳಾದ್ರೆ ತಾನೇ ಬಿಡು, ಏನು ಮಾಡೋಕ್ಕಾಗುತ್ತೆ ಏನು. ಆಗ್ತಾ ಸುಮ್ಮನೆ ಕಬ್ಲಮ್ಮ, ನೀನು ಏನಂದಿದ್ರು ಅಮ್ಮ ಅಂತ ಅನ್ಮಂತೆ. ಬೇಕಾದ್ರೆ ನೋಡು, ನಿನಗೆ ಮಕ್ಕಳಾಗೇ ಆಗ್ತವೆ. ನಿನಗೆ ಮಕ್ಕಳಾಗಿ ನಿನ್ನ ಮಕ್ಕಳಿಗೆ ಸಿಗುತ್ತೆ ಆಸ್ತಿ. ಇವರಿಗೆ ಮಕ್ಕಳಾಗಲ್ಲ, ಬೇಕಾದ್ರೆ ನೋಡು. ಆಗ್ಬಾರ್ದಕ್ಕ, ಮಕ್ಕಳಾಗಬಾರ್ದು ಅಂತಲೇ ನಾನು ಕಾಯ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಕ್ಳಿಗೆ ಆಗುತ್ತಲ್ಲ ಆಸ್ತಿ, ಅದಕ್ಕಾಗಿನ. ಅಯ್ಯಮ್ಮ ಇರಲಿಲ್ಲ ನಮ್ಮ ಅತ್ತೆ, ಅದಕ್ಕೇನೆ ಅಯ್ಯಮ್ಮನ ಬಂಡವಾಳ ಏನು ಅಂತ ಹೇಳಿ ಈ ಅಕ್ಕನಿಗೆ ತೋರಿಸ್ತಾ ಇದ್ದೀನಿ. ನಾವು ಬಿಡು ಎಲ್ಲರಿಗೂ ತೋರಿಸ್ಬಾರ್ದು. ಸುಮ್ಮನೆ ಏನು ಇದೆಲ್ಲ ನೋಡಪ್ಪ ಇವ್ರು ಹೆಂಗೆ ಮಾಡ್ತಾರೆ ಇವರಿಬ್ರು ಬಂದಾಗಿಂದನು ಅಂತ ಹೇಳಿ ಸುಮ್ಮನೆ ಯಾಕೆ ನಾವು ಕೆಟ್ಟರಾಗಬಾರ್ದು ಅಂತ ಹೇಳಿ ಬಿಡು ಅಂತ ಹೇಳಿ ಸುಮ್ಮನಿದ್ವಲ್ಲ. ಅದಕ್ಕೇನೆ ಇವರೆಲ್ಲನ ಹೆಂಗೆ ಮಾಡ್ತಾರೆ ನೋಡಿ. ಅದಕ್ಕೆ ನೀವು ಅಕ್ಕನ ಹೆಂಗೆ ಬೇಕು ಹಂಗೆ ಮಾತಾಡೋದ. ಅದಕ್ಕೆ ಅವ್ರ ಬುದ್ಧಿ ಎಲ್ಲನ ಈ ಅಕ್ಕನ ಮುಂದೆ ಬಯಲು ಮಾಡಿದ್ವಿ. ಇವಕ್ಕ ಇನ್ನೂ ಏನು ಹೇಳುತ್ತೋ ಏನೋ ಗೊತ್ತಿಲ್ಲ, ಕೇಳಿಸ್ಕೊಂಡೈತೆ. ಇನ್ನೂ ಏನು ಅನ್ಕೊಂಬತ್ತೋ ಏನೋ ಗೊತ್ತಿಲ್ಲ. ನಾವು ಅದಕ್ಕೆ ತೋರಿಸಿದ್ವಿ. ನಿಮ್ಮ ಚಿಕ್ಕಮ್ಮನ ಬಂಡವಾಳನ ನೋಡಮ್ಮ, ಹಿಂಗೆ ಬಾಯಲ್ಲಿ ಎಷ್ಟು ಒಳ್ಳೆ ಮಾತಾಡ್ತಾರೆ, ಮನಸ್ಸಲ್ಲಿ ಎಷ್ಟು ಕೆಟ್ಕೈತೆ ಅಂತ ಹೇಳಿ ನೋಡಮ್ಮ ಅಂತ ಹೇಳಿ ಅದಕ್ಕೆ ಬಯಲು ಮಾಡಿದ್ವಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.